ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿಯವರಿಗೆ ಮತ್ತು ಕರ್ನಾಟಕದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ ಹಾಗೂ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ರವರಿಗೆ ಮತ್ತು ಜನತಾದಳದ ಮುಖಂಡರಾದ ಮಾಜಿ ಪ್ರಧಾನಿಗಳಾದ ಶ್ರೀ ಎಚ್ ಡಿ ದೇವೇಗೌಡರವರಿಗೆ ಮತ್ತು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಎಚ್ ಡಿ ಕುಮಾರಸ್ವಾಮಿಯವರಿಗೆ ಹಾಗೂ ಆಡಳಿತ ಪಕ್ಷದ ಕಾಂಗ್ರೆಸ್ ಪಕ್ಷದ ಆಡಳಿತ ಪಕ್ಷದ ಎಲ್ಲರಿಗೂ ಹಾಗೂ ವಿರೋಧ ಪಕ್ಷದ ಎಲ್ಲರಿಗೂ ಭಾರತೀಯ ಜನತಾ ಪಕ್ಷಕ್ಕೂ ಭಾರತದ ಎಲ್ಲ ಜನತಾ ಪಾರ್ಟಿಯ ಮುಖಂಡರುಗಳಿಗೂ ಹಾಗೂ ಜನತಾದಳದ ಮುಖಂಡರುಗಳಿಗೂ ಎಲ್ಲ ಪಕ್ಷಗಳ ಮುಖಂಡರುಗಳಿಗೂ ಪಕ್ಷೇತರ ಪಾರ್ಟಿಗಳಿಗೂ ಎಲ್ಲರಿಗೂ ಇಷ್ಟು ದಿನ ಹೇಳದಿದ್ದ ವಿಷಯ ಒಂದು ಸ್ಪಷ್ಟಪಡಿಸುತ್ತಿದ್ದೇನೆ. ತಮಗೆಲ್ಲರಿಗೂ ನಮಸ್ಕರಿಸಿದ್ದ. ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ 462 ಜನ ಅತ್ಯಾಚಾರ ಕೊಲೆಗಳಾಗಿ ಊತಿರುವ ಬಗ್ಗೆ ಸಾಕ್ಷಿದಾರ ಸುಮಾರು 10-12 ದಿನಗಳ ಮೇಲಾಯಿತು. ನಾನು ಊತಿರುವ ಹೆಣಗಳನ್ನು ತೋರಿಸುತ್ತೇನೆ ಎಂದು ಹೇಳಿದ್ದರೂ ಕೂಡ ಯಾಕೆ ಇಲ್ಲಿಯ ತನಕ ನಮ್ಮ ಪೊಲೀಸ್ ಬಾಂಧವರು ಅವರಿಗೆ ನಮಸ್ಕರಿಸುತ್ತಾ ಕೇಳ್ತೀನಿ, ಯಾಕೆ ಸುಮ್ಮನೆ ಇದ್ದಾರೆ? ಕೇರಳದ ಪೊಲೀಸ್ ಪ್ರವೇಶವಾಗಬೇಕಾ? ಈಗೊಂದು ಚರ್ಚೆ ಯೂಟ್ಯೂಬ್ನಲ್ಲೆಲ್ಲ ಬರುತ್ತಿದೆ. ನಾನು ಇಷ್ಟು ದಿನ ಮೌನ ಮುರಿದು ಕೇಳುತ್ತಿದ್ದೇನೆ. ಇಲ್ಲಿ ಯಾವುದೇ ಧಾರ್ಮಿಕ ಮುಖಂಡರನ್ನಾಗಲಿ ಯಾವುದೇ ಪುಣ್ಯಕ್ಷೇತ್ರದ ಧರ್ಮಾಧಿಕಾರಿಗಳನ್ನಾಗಲಿ ಯಾರನ್ನೂ ನಾನು ಟೀಕಿಸುತ್ತಿಲ್ಲ, ಹೊಗಳುತ್ತೂ ಇಲ್ಲ. ನಾನು ಯಾವ ಪಕ್ಷದವನೂ ಅಲ್ಲ. ಆದರೆ 462 ಜನ ಅತ್ಯಾಚಾರಕ್ಕೊಳಗಾಗಿ ಕೊಲೆಗೀಡಾದ ಹೆಣ್ಣು ಮಕ್ಕಳಿಗೆ ನ್ಯಾಯ ಬೇಕು. ಇದಕ್ಕೆ ಯಾರದ್ದೇ ಆಗಲಿ ವಿರೋಧ ಇಲ್ಲ. ಇದಕ್ಕೆ ಎಲ್ಲ ಪಕ್ಷಗಳು ಯಾಕೆ ಮೌನವಾಗಿ ಸುಮ್ಮನಿದ್ದಾವೆ? ಯಾರು ತಪ್ಪು ಮಾಡಿದ್ದಾರೆ ಅವರು ಶಿಕ್ಷೆಗೆ ಒಳಪಡುತ್ತಾರೆ ಅಷ್ಟೇ. ಇದರಲ್ಲಿ ಬೇರೆ ವಿಚಾರ ಏನಿಲ್ಲ. ಯಾರು ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಇದೇ ರೀತಿ ಆಗಿದ್ದರೆ ನೀವು ಇದೇ ರೀತಿ ಮೌನ ವಹಿಸುತ್ತಿದ್ದೀರಾ? ದಯವಿಟ್ಟು ಅಪಾರ್ಥ ತಪ್ಪು ತಿಳಿದುಕೊಳ್ಳಬೇಡಿ. ಇನ್ನಾದರೂ ಮೌನ ಮುರಿಯಿರಿ, ಜಾಗೃತರಾಗಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್ ಎಷ್ಟು ಮಾಧ್ಯಮಗಳಿದ್ದಾವೆ, ಚಾನಲ್ಗಳಿದೆ, ಮೊಬೈಲ್ಗಳ ವಿಭಾಗಗಳಿವೆ. ಅದರಲ್ಲಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ. ಸ್ವಾತಂತ್ರ್ಯದ ನಂತರ ಇಷ್ಟು ಒಗ್ಗಟ್ಟಾಗಿ ಪ್ರತಿಭಟಿಸುತ್ತಿರುವುದು ಬಹುಶಃ ಸೌಜನ್ಯ ಪ್ರಕರಣ ಇರಬಹುದು. ನಾನು ಯಾವುದೇ ಧಾರ್ಮಿಕ ಮುಖಂಡರನ್ನಾಗಲಿ ಧರ್ಮಾಧಿಕಾರಿಗಳನ್ನಾಗಲಿ ಟೀಕಿಸುತ್ತಿಲ್ಲ, ಬೈಯುತ್ತಲೂ ಇಲ್ಲ, ಹೊಗಳುತ್ತಲೂ ಇಲ್ಲ. ಒಳ್ಳೆಯ ಕೆಲಸ ಮಾಡಿದರೆ ಯಾರನ್ನೇ ಆಗಲಿ ಒಪ್ಪುತ್ತೇನೆ. ಆದರೆ ಇಲ್ಲಿ ತಪ್ಪು ನಡೆದು ಅತ್ಯಾಚಾರ ಆಗಿ ಕೊಲೆ ಆಗಿದ್ದರೂ ಸಹಿತ ಯಾತಕ್ಕಾಗಿ ಅವರನ್ನು ಇನ್ನೂ 10-12 ವರ್ಷಗಳ ಮೇಲಾದರೂ ಕಾನೂನಿನ ವ್ಯವಸ್ಥೆ ಯಾತಕ್ಕೆ ಈ ರೀತಿಯಾಗುತ್ತಿದೆ? ನಮ್ಮ ಪೊಲೀಸ್ ಇಲಾಖೆಗೆ ಫುಲ್ ಪವರ್ ಕೊಡಿ. ರಾಜಕಾರಣಿಗಳು ಯಾರೇ ತಪ್ಪು ಮಾಡಿರಲಿ ಅವರು ಶಿಕ್ಷೆಗೆ ಒಳಪಡಬೇಕು. ಕೆಲವು ಸಂವಿಧಾನದಲ್ಲಿ ಕೆಲವು ಮಾರ್ಪಾಡುಗಳು ಆಗಬೇಕಾ ಅನ್ನಿಸ್ತಿದೆ. ಇಷ್ಟು ಡಿಲೇ, ಇಷ್ಟು ತಡನ? ನಿಮ್ಮ ಮನೆಯಲ್ಲಿ ಯಾರಿಗಾದರೂ ನಿಮ್ಮ ಸಂಬಂಧಿಕರಲ್ಲಿ ಹಿಂಗಾಗಿದ್ದರೆ ನೀವು ಸುಮ್ಮನೆ ಕೂರುತ್ತಿದ್ದೀರಾ? ಹಾಗಾಗಿ ಒಗ್ಗಟ್ಟು ಪ್ರದರ್ಶಿಸಿ. ಇದರಲ್ಲಿ ಯಾರನ್ನೂ ರಕ್ಷಿಸುವ ಪ್ರಶ್ನೆ ಇಲ್ಲ. ತಪ್ಪು ಮಾಡಿದವರು ಯಾರೇ ಆಗಿರಲಿ, ಅದು ನಾನೇ ಆಗಿರಲಿ, ಯಾರೇ ಆಗಿರಲಿ, ತಪ್ಪು ತಪ್ಪೇ. ಭಾರತದ ನ್ಯಾಯ ಸಾರ್ವಭೌಮತೆಯನ್ನು ಕಾಪಾಡಿ ಇಡೀ ಜಗತ್ತಿಗೆ ಭಾರತ ಎಷ್ಟು ಶ್ರೇಷ್ಠ ನ್ಯಾಯಸ್ಥಾನದಲ್ಲಿ ಎಂದು ತೋರಿಸಿ. ಮಾನ್ಯ ಲಾಯರ್ರವರಿಗೆ, ಮಾನ್ಯ ಮುಖ್ಯ ನ್ಯಾಯಾಧೀಶರು ನಮಸ್ಕರಿಸುತ್ತಾ ಹಾಗೂ ಪೊಲೀಸ್ ಇಲಾಖೆಗೆ ನಮಸ್ಕರಿಸುತ್ತಾ ಘನ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಎಲ್ಲದಕ್ಕೂ ಮುಖ್ಯ ಜಡ್ಜ್ ನ್ಯಾಯಾಧೀಶರುಗಳಿಗೆ ಭಕ್ತಿಯಿಂದ ನಮಸ್ಕರಿಸುತ್ತಾ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ದಯವಿಟ್ಟು ಈಗಲಾದರೂ ಜಾಗೃತರಾಗಿ ಹೆಣ್ಣು ಮಕ್ಕಳನ್ನು ರಕ್ಷಿಸಿ. ಅತ್ಯಾಚಾರ ಕೊಲೆಗೀಡಾದವರನ್ನು ಆ ಊತಿರುವ ಶವಗಳನ್ನು ತೋರಿಸುತ್ತೇನೆ ಅನ್ನುವ ವ್ಯಕ್ತಿಗೆ ಸುರಕ್ಷತೆ ಕೊಡುತ್ತಿಲ್ಲ ಅಂದರೆ ಅವನು ಯಾವ ಧೈರ್ಯದ ಮೇಲೆ ಬರಬೇಕು? ಹಾಗಾಗಿ ಇದರಲ್ಲಿ ತಪ್ಪು ಆತನೇ ಮಾಡಿರಲಿ ಇನ್ನೊಬ್ಬರೇ ಮಾಡಿರಲಿ ತಪ್ಪನ್ನು ಶಿಕ್ಷಿಸಿ. ಅದನ್ನು ಯಾರೂ ಬೇಡ ಎನ್ನುವುದಿಲ್ಲ. ಈ ರೀತಿಯಾಗಿ 10-12 ವರ್ಷಗಳಾದರೂ ಯಾತಕ್ಕಾಗಿ ನ್ಯಾಯ ಕೊಡುತ್ತಿಲ್ಲ? ಹಾಗಾಗಿ ಇನ್ನು ಮುಂದಾದರೂ ಹಣಕ್ಕೆ ಕೋಟಿ ಕೊಡುವ ಹಣಕ್ಕೆ ತಮ್ಮನ್ನು ತಾವು ಮಾರಿಕೊಳ್ಳದೆ ಯಾರೇ ಆಗಿರಲಿ ಘನ ನ್ಯಾಯಾಲಯದ ಭಾರತದ ಕರ್ನಾಟಕದ ನ್ಯಾಯವನ್ನು ಸಾರ್ವಭೌಮತೆಯನ್ನು ಎಷ್ಟು ಪವಿತ್ರವಾಗಿದೆ, ಸ್ಥಳವಾದರೂ ನಾವು ಹೆಂಗೆ ನ್ಯಾಯ ಕೊಡುತ್ತೇವೆ ಎನ್ನುವ ಒಂದು ಹೊಸ ಮುನ್ನುಡಿ
ನಾಂದಿಯಾಡಿರಿ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸುತ್ತಾರೆ, ಆದರೆ ತಪ್ಪೇ ಮಾಡದ ನಿರಪರಾಧಿಗಳನ್ನು ಶಿಕ್ಷಿಸುವುದು ಬೇಡ, ಅನುಮಾನ ಪಡುವುದು ಬೇಡ. ಹಾಗಾಗಿ ದಯವಿಟ್ಟು ನಾನು ಕೇಳುವುದೇನೆಂದರೆ, ಹೆಣ್ಣು ಮಕ್ಕಳು ಎಷ್ಟು ಜನ ತೀರಿ ಹೋಗಿರುತ್ತಾರೆ, ಅವರಿಗೆ ಅತ್ಯಾಚಾರ ಆಗಿ ಕೊಲೆಗೀಡಾಗಿದ್ದವರಿಗೆ ನ್ಯಾಯ ದೊರಕಬೇಕು. ಇದರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ದಯವಿಟ್ಟು ಯಾವುದೇ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆಗೀಡಾಗಿ ಊತಿರುವ ಆ ಶವಗಳನ್ನು ತೋರಿಸುತ್ತೇನೆ ಅಂದರೆ DNA ಎಲ್ಲ ಪ್ರತಿಯೊಂದು ಪರೀಕ್ಷೆಯನ್ನು ಸಮಾಧಾನವಾಗಿ ತಾಳ್ಮೆಯಿಂದ ತ್ವರಿತಗತಿಯಲ್ಲಿ ಈಗಿನ ಟೆಕ್ನಾಲಜಿಯಲ್ಲಿ ಯಾವ ರೀತಿ ಅದನ್ನು ಕಂಡುಹಿಡಿದು ಮೊದಲು ಶಿಕ್ಷೆಗೆ ಆ ಅಪರಾಧಿಗಳನ್ನು ಒಳಪಡಿಸಿ ಎಂದು ಈ ಮುಖಾಂತರ ನ್ಯಾಯಾಲಯಕ್ಕೂ, ನ್ಯಾಯಾಂಗಕ್ಕೂ, ರಾಜ್ಯಾಂಗಕ್ಕೂ, ಕಾರ್ಯಾಂಗಕ್ಕೂ ಹಾಗೂ ಸಕಲ ಮೇಧಾವಿ ಮುಖಂಡರುಗಳಿಗೂ ನಾನು ಕೇಳಿಕೊಳ್ಳುತ್ತಿದ್ದೇನೆ. ಇದರ ಎಲ್ಲ ಪಕ್ಷದವರು ಮೌನ ವಹಿಸುವುದರಲ್ಲಿ ಅರ್ಥ ಇಲ್ಲ. ನೀವು ಮೌನ ವಹಿಸಿದಷ್ಟು ಜನಗಳು ಇವರು ತಮ್ಮನ್ನು ತಾವು ಹಣಕ್ಕಾಗಿ ತೆಗೆದುಕೊಂಡು ಸುಮ್ಮನಾಗಿದ್ದಾರೆ ಅನ್ನುವ ಅನುಮಾನಗಳನ್ನು ವ್ಯಕ್ತಪಡಿಸುತ್ತಾರೆ. ನಾನು ಎಲ್ಲ ಪಕ್ಷದವರಿಗೂ ನಮಿಸುತ್ತೇನೆ. ನನಗೆ ಯಾರೂ ವಿರೋಧಿಲ್ಲ. ನನಗೆ ಪ್ರತಿಯೊಂದು ಪಕ್ಷದವರು ಬೇಕು. ನಾನು ಎಲ್ಲ ಪಕ್ಷದವರ ಹತ್ರನೂ ಚೆನ್ನಾಗಿರುತ್ತೇನೆ. ಎಲ್ಲ ಪಕ್ಷೇತರ ಪಾರ್ಟಿ ಹತ್ರ ವಿಚಾರ ಸರಿ ಇದ್ದರೆ ಒಪ್ಪುತ್ತೇನೆ, ಅನ್ಯಾಯ ಇದ್ದರೆ ಪ್ರತಿಭಟಿಸುತ್ತೇನೆ. ಇದು ನಮ್ಮ ಭಾರತದ ಕರ್ನಾಟಕದ ಒಬ್ಬ ಪ್ರಗತಿಪರ ಚಿಂತಕ ಬುದ್ಧಿಜೀವಿ ಆದ ಯಾರೇ ಆಗಲಿ ವ್ಯಕ್ತಪಡಿಸುವುದು ತಮ್ಮ ಅಭಿಪ್ರಾಯ ಒಳ್ಳೆಯ ಆರೋಗ್ಯಕರವಾದ ಸಮಾಜಕ್ಕೆ ಮುನ್ನುಡಿ ಬರೆಯಲು, ಇತಿಹಾಸ ಬರೆಯಲು ಒಳ್ಳೆಯ ಲಕ್ಷಣವಿರುವ ವ್ಯಕ್ತಿತ್ವ. ಅದಕ್ಕಾಗಿ ದಯವಿಟ್ಟು ಇನ್ನಾದರೂ ಮೌನ ವಹಿಸುವುದನ್ನು ಬಿಟ್ಟು ತಪ್ಪು ಯಾರೇ ಮಾಡಿರಲಿ, ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಕೋಟಿ ಹಣ ಇರುವ ಮನುಷ್ಯನಿಗಿಂತ ತಪ್ಪು ಯಾರೇ ಕೋಟ್ಯಾಧಿಪತಿ ಮಾಡಿರಲಿ, ತಪ್ಪು ಅಂತೂ ಗೊತ್ತಾದಾಗ ಆತನಿಗೆ ಏನು ನ್ಯಾಯಾಂಗದಲ್ಲಿ ಶಿಕ್ಷೆ ವಿಧಿಸಲು ಕಾನೂನಲ್ಲಿ ಇದೆಯೋ ಅದರಂತೆ ಮಾಡಿ ಪವಿತ್ರ ನ್ಯಾಯವನ್ನು, ಕಾನೂನನ್ನು ಕಾಪಾಡಬೇಕೆಂದು ಈ ಮುಖಾಂತರ ಭಕ್ತಿಯಿಂದ ಕೇಳಿಕೊಳ್ಳುತ್ತೇನೆ. ಮಾತನಾಡುವ ಬರದಲ್ಲಿ ಪದಗಳು, ವಾಕ್ಯಗಳು ಯಾವುದಾದರೂ ಪದಗಳು ತಮಗೆ ನೋವಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಇದರಲ್ಲಿ ಯಾವುದೇ ಪಕ್ಷಗಳಿಗೆ ನಾನು ಟೀಕಿಸುತ್ತಿಲ್ಲ, ಯಾವುದೇ ಪಕ್ಷಗಳ ಮುಖಂಡರನ್ನು ನಾನು ಟೀಕಿಸುತ್ತಿಲ್ಲ, ಯಾವುದೇ ಕ್ಷೇತ್ರದ ಧರ್ಮಾಧಿಕಾರಿಗಳನ್ನು ನಾನು ಟೀಕಿಸುತ್ತಿಲ್ಲ. ತಪ್ಪು ಯಾರೇ ಮಾಡಿದ್ದರೂ ತಪ್ಪೇ. ಅದನ್ನು ಸೂಕ್ತವಾಗಿ ಮೌನ ವಹಿಸುವ ಬದಲು ನ್ಯಾಯಾಂಗಕ್ಕೆ ಒಪ್ಪಿಸಿ, ಕಾನೂನಿಗೆ ಒಪ್ಪಿಸಿ, ಘನ ನ್ಯಾಯದ ಈ ಭಾರತದ ಕರ್ನಾಟಕದ ಹೆಣ್ಣು ಮಕ್ಕಳು ಇಷ್ಟು ದಿನ ಸತ್ತಿರುವ ಅವರ ಆತ್ಮಗಳಿಗೆ ಯಾವುದೇ ಸಂಸ್ಕಾರ ಘಟಶ್ರಾದ್ದದಲ್ಲಿ ಊತಿರುವುದರಿಂದ ನಮಗೆ ಒಂದು ಶಾಪಗ್ರಸ್ತವಾಗಿ ಕರ್ನಾಟಕಕ್ಕೆ ಪರಿಗಣಿಸ್ತಿದೆ. ಹಾಗಾಗಿ ದಯವಿಟ್ಟು ಇನ್ನಾದರೂ ಈಗಲಾದರೂ ಎಚ್ಚೆತ್ತುಕೊಂಡು ದಯವಿಟ್ಟು ತೀರಿ ಹೋಗಿರುವ, ಅತ್ಯಾಚಾರಕ್ಕೊಳಗಾಗಿ ಕೊಲೆಗೀಡಾಗಿರುವ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಈ ಮುಖಾಂತರ ಪರಿಪರಿಯಾಗಿ ಜನಗಳು, ಮುಖಂಡರು ಕೇಳಿಕೊಳ್ಳುತ್ತಿದ್ದಾರೆ. ಆ ಸಾಕ್ಷಿದಾರನಿಗೆ ಸೂಕ್ತ ರಕ್ಷಣೆ, ಶ್ರೀ ಮುಖಂಡರಾದ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರಿಗೆ ಸೂಕ್ತ ರಕ್ಷಣೆ, ಶ್ರೀ ಗಿರೀಶ್ ಮಠಣ್ಣನವರಿಗೆ ಸೂಕ್ತ ರಕ್ಷಣೆ, ಹಾಗೂ ಪ್ರಸನ್ನ ಅನ್ನುವವರು ಮಹಿಳೆಯವನಿಗೆ ಸೂಕ್ತ ರಕ್ಷಣೆ, ಹಾಗೂ ಕರಾವಳಿಯ ತೀರದ ಮುಖಂಡರು ತಿಮ್ಮಣ್ಣ ಶೆಟ್ಟರು ಹಾಗೂ ಇತರೆ ಜಯಂತ್ರವರು, ಇತರೆ ಎಷ್ಟೋ ಮುಖಂಡರು ಇದ್ರ ಬಗ್ಗೆ ಹೋರಾಡುತ್ತಿದ್ದಾರೆ. ಅವರೆಲ್ಲರಿಗೂ ನಾನು ಕೆಲವು ವಿಚಾರದಲ್ಲಿ ಬೆಂಬಲಿಸುತ್ತೇನೆ. ತಪ್ಪು ಯಾರೇ ಮಾಡಿರಲಿ ಅದು ತಪ್ಪೇ. ಹಾಗಾಗಿ ಘನ ನ್ಯಾಯಾಲಯ, ಕಾನೂನು ದಯವಿಟ್ಟು ಘನ ನ್ಯಾಯವನ್ನು ಎತ್ತಿ ಹಿಡಿದು ಅವರಿಗೆ ರಕ್ಷಣೆ ಕೊಟ್ಟು ಅತ್ಯಾಚಾರ ಕೊಲೆಗೀಡಾದ ಹೆಣ್ಣು ಮಕ್ಕಳ ಆತ್ಮಕ್ಕೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಈ ಮುಖಾಂತರ ಕೇಳಿಕೊಳ್ಳುತ್ತೇನೆ. ಘನ ನ್ಯಾಯಾಲಯಕ್ಕೆ ಮತ್ತೊಮ್ಮೆ ನಮಸ್ಕರಿಸುತ್ತಾ, ಹಾಗೂ ಪೊಲೀಸ್ ಇಲಾಖೆಗೆ ನಮಸ್ಕರಿಸುತ್ತಾ, ಹಾಗೂ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗಕ್ಕೂ ನಮಸ್ಕರಿಸುತ್ತಾ, ನಾನು ಆಡಿರುವ ಮಾತುಗಳು ತಪ್ಪಿದ್ದರೆ ದಯವಿಟ್ಟು ಕ್ಷಮಿಸಿ. ಹಾಗಾಗಿ ಇನ್ನಾದರೂ ನ್ಯಾಯವನ್ನು ಎತ್ತಿ ಹಿಡಿಯಿರಿ. ಸಾಕು ಈ ಮೌನ ಮೌನ ಮೌನ, ತಡ ತಡ ತಡ. ಟೂ ಬ್ಯಾಡ್ ನೇಮ್, ಕೆಟ್ಟ ಹೆಸರು ಕರ್ನಾಟಕಕ್ಕೆ ಬರ್ತೀವಿ. ಏನು ಇಷ್ಟೊಂದು ವರ್ಷ ಬೇಕಾ? ಒಂದು ಹೆಣ್ಮಗುಗೂ ಅತ್ಯಾಚಾರ ಕೊಲೆಗೀಡಾಗಿ ಸಾಕ್ಷಿ ಹೇಳ್ತೀನಿ ಅಂದರೂ ಅವ್ರನ್ನ ಅರೆಸ್ಟ್ ಮಾಡ್ತೀನಿ ಅಂದರೆ ಏನು, ಯಾವ ಉದ್ದೇಶಕ್ಕೋಸ್ಕರ ಇಷ್ಟೆಲ್ಲ ತಡ ಆಗ್ತಾಯಿದೆ? ಯಾವ ಪಕ್ಷಗಳು ಯಾರನ್ನೂ ರಕ್ಷಿಸುವಂಥ ಅಗತ್ಯ ಇಲ್ಲ. ಇಲ್ಲಿ ಘನ ನ್ಯಾಯವನ್ನು ಎತ್ತಿ ಹಿಡಿಯಬೇಕಾದ ಸನ್ನಿವೇಶ ಇದೆ. ದಯವಿಟ್ಟು ಯಾರೇ ಆಗಲಿ ನಾನು ಆಡಿರೋ ಮಾತುಗಳು ತಪ್ಪು ಭಾವಿಸದೆ ದಯವಿಟ್ಟು ಘನ ನ್ಯಾಯವನ್ನು ಕಾಪಾಡಬೇಕು. ಹೆಣ್ಣು ಮಕ್ಕಳಿಗೆ ರಕ್ಷಣೆ ಬೇಕು. ಸೌಜನ್ಯ ಆಗಬಹುದು, ಇತರ ಹೆಣ್ಣು ಮಕ್ಕಳಾಗಬಹುದು. ಎಷ್ಟು ಜನ ಹೆಣ್ಣು ಮಕ್ಕಳು ತೀರಿ ಹೋಗಿರ್ತಾರೆ. ಅವರು ಸತ್ತ ರೀತಿಯಾಗಿ ಯಾವ ಊರು, ಎಲ್ಲಿ, ಯಾವ ಜಾಗದಲ್ಲಿ ಅವರು ಯಾವ ಪ್ಲೇಸು ಲಾಡ್ಜ್ಗಳಲ್ಲಿ ತೀರಿ ಹೋಗಿರುತ್ತಾರೆ.
ಎಲ್ಲ CC ಕ್ಯಾಮರಾಗಳು ಪ್ರತಿಯೊಂದು ಇದ್ದರೂ ಸಹಿತ ಯಾತಕ್ಕಾಗಿ ಸಾಕ್ಷಿಗಳು ನಾಶ ಮಾಡುತ್ತಿದ್ದಾರೆ, ಪ್ರತಿಯೊಂದು ತನಿಖೆಗೆ ಒಳಪಡಲಿ. ಇದರಲ್ಲಿ ಯಾವುದೇ ಮುಖಂಡರನ್ನಾಗಲಿ ಪಕ್ಷಗಳನ್ನಾಗಲಿ ಯಾವುದೇ ಪುಣ್ಯಕ್ಷೇತ್ರದ ಧರ್ಮಾಧಿಕಾರಿಗಳನ್ನು ನಾನು ಟೀಕಿಸುತ್ತೂ ಇಲ್ಲ, ಬೈಯುತ್ತೂ ಇಲ್ಲ. ತಪ್ಪು ಮಾಡಿದ್ದರೆ ತಪ್ಪು, ಸರಿ ಇದ್ದರೆ ಯಾರೂ ಟೀಕಿಸುವುದಿಲ್ಲ. ಹಾಗಾಗಿ ಇನ್ನಾದರೂ ತಮ್ಮ ತಮ್ಮ ತಪ್ಪುಗಳನ್ನು ಈಗಲಾದರೂ ಒಪ್ಪಿಕೊಂಡು ಬರುವ ಶಿಕ್ಷೆಯನ್ನು ಕಡಿಮೆ ಮಾಡಿಕೊಂಡು ಈಗಲಾದರೂ ಜ್ಞಾನೋದಯ. ಒಂದು ಪಕ್ಷ ಜನತೆ ಕ್ಷಮಿಸಬಹುದೋ, ದೈವ ಕ್ಷಮಿಸಬಹುದೋ, ದೇವರು ಕ್ಷಮಿಸ್ತಾರೋ ನಮಗೆ ತಿಳಿದಿಲ್ಲ. ಆದರೆ ದಯವಿಟ್ಟು ಇನ್ನಾದರೂ ತಡ ಮಾಡುವುದು ಬೇಡ, ತನಿಖೆಗೆ ಒಳಪಡಿಸಿ ಬೇಗ ಆ ಸತ್ತಿರುವ ಆತ್ಮಗಳಿಗೆ ಘಟಶ್ರದ್ಧಾ ಸಂಸ್ಕಾರ ಭಾರತದ ಸಂಸ್ಕೃತಿಯಂತೆ ಆ ಹೆಣ್ಣು ಮಕ್ಕಳು ಸತ್ತಂಥವರಿಗೆ ಆತ್ಮಕ್ಕೆ ಸ್ವರ್ಗವಾಸಿಗಳಾಗಲಿ ಏನಿರಿ. ಅಲ್ಪಾಯುಷಗಳಿಂದ ತೀರೋಗಿರ್ತಾರೆ, ಕಣ್ಣಲ್ಲಿ ನೀರು ಬರ್ತದೆ. ಹಾಗಾಗಿ ದಯವಿಟ್ಟು ನಮ್ಮ ಮನೆಯಲ್ಲೂ ಇದೇ ಥರ ಹೆಂಗಸರು ಹೆಣ್ಣು ಮಕ್ಕಳು ಅಕ್ಕ ತಂಗಿಯರು ಇದ್ದರೆ ಈ ರೀತಿ ಆಗಿದ್ದರೆ ನಾವು ಯಾವ ರೀತಿ ಚಡಪಡಿಸುತ್ತಿದ್ದೇವೋ ಆ ಒಂದು ಹೋರಾಟ ಮಾಡಿ ಘನ ನ್ಯಾಯಾಲಯವನ್ನು ಜನಗಳು, ಮಹಾಜನಗಳು, ಮುಖ್ಯ ನ್ಯಾಯಾಧೀಶರು, ಪೊಲೀಸ್ ಅಧಿಕಾರಿಗಳು, ಪವಿತ್ರವಾದ ಪೊಲೀಸ್ ಇಲಾಖೆ ಹಾಗೂ ಎಷ್ಟೋ ಒಳ್ಳೆಯ ರಾಜಕಾರಣಿಗಳಿದ್ದಾರೆ, ಅವರೆಲ್ಲರೂ ಇವಾಗ ಧ್ವನಿ ಎತ್ತಿ ಇದಕ್ಕೆ ನ್ಯಾಯವನ್ನು ಎತ್ತಿ ಹಿಡಿಯಬೇಕೆಂದು ಈ ಮುಖಾಂತರ ಕೇಳಿಕೊಳ್ಳುತ್ತೇನೆ. ಮಾತನಾಡುವ ಬರದಲ್ಲಿ ಯಾವುದಾದರೂ ಪದಗಳು ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಜೈ ಹಿಂದ್, ಜೈ ಭಾರತ್ ಮಾತಾ. ಹಾಗೂ ಎಲ್ಲ ಸತ್ತಿರುವ ಹೆಣ್ಣು ಮಕ್ಕಳಿಗೆ ಆತ್ಮಕ್ಕೆ ಶಾಂತಿ ಕೋರುತ್ತಾ ನಿಮಗೆ ಇನ್ನಾದರೂ ನ್ಯಾಯ ದೊರಕಲಿ ಎಂದು ಈ ಮುಖಾಂತರ ಕೇಳಿಕೊಳ್ಳುತ್ತೇನೆ.